ಈಗ ನಾನೀಗ ಘಟನೆ ಒಂದು ಹೇಳಿದೆ. ಈಗ ನಾನು ಒಂದಾದ ಮೇಲೆ ಒಂದು ಘಟನೆ ಬಗ್ಗೆ, ನಿನ್ನೆಯಿಂದ ನಡೆದಿರಬಹುದಾದ ಘಟನೆಗಳ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ. ನೋಡಿ, ಘಟನೆ ನಂಬರ್ 2, ಪಾಕಿಸ್ತಾನದಿಂದ ಟಾರ್ಗೆಟ್ ಆಗಿರೋದು ದೆಹಲಿನೇ ಟಾರ್ಗೆಟ್ ಮಾಡಿಬಿಟ್ರೆ ಹೇಗೆ ಅಂತೇಳಿ ಪಾಕಿಸ್ತಾನದ ಆಲೋಚನೆ ಅದು. ನೋಡಿ, ಭಾರತದ ರಾಜಧಾನಿಯನ್ನೇ ಟಾರ್ಗೆಟ್ ಮಾಡ್ಕೊಂಡಿದೆ ಪಾಕಿಸ್ತಾನ. ಇಲ್ಲಿ ದೆಹಲಿ ಟಾರ್ಗೆಟ್ ಮಾಡ್ಕೊಂಡು ಏನು ಮಾಡ್ತಾ ಇದ್ದಾರೆ ಇವರು, ಪಾಕ್ ಕ್ಷಿಪಣಿಗಳು ಇಲ್ಲಿ ದಾಳಿಯನ್ನು ಮಾಡ್ತಾ ಇವೆ. ಪಾಕ್ ಕ್ಷಿಪಣಿಗಳು ಇಲ್ಲಿ ದಾಳಿಯನ್ನು ಮಾಡ್ಕೊಳ್ತಾ ಇವೆ. ಇಲ್ಲಿ ಪಾಕಿಸ್ತಾನದ ಸೇನೆ ಮಾಡ್ತಿರ್ತಕ್ಕಂಥ ಕೆಲಸ ಇದು. ಫತೇಹ್ 1 ಈ ಕ್ಷಿಪಣಿ, ಇದರ ಕೆಪಾಸಿಟಿ ನೋಡ್ಕೊಂಡಾಗ ನಾವು 400 ಕಿಲೋಮೀಟರ್ಗಳು ಟ್ರಾವೆಲ್ ಮಾಡುತ್ತೆ ಇದು ಅಂತ ಕೆಪಾಸಿಟಿ ಇದಕ್ಕಿದೆ. 400 ಕಿಲೋಮೀಟ್ರು ತಾನು ಲಾಂಚ್ ಆದಂಥ ಸ್ಥಳದಿಂದ 400 ಕಿಲೋಮೀಟರ್ ದೂರದ ಗುರಿಯನ್ನು ತಲುಪಬಲ್ಲಂತಹ ಕ್ಷಿಪಣಿ ಇದು ಪಾಕಿಸ್ತಾನದ ಬಳಿ ಇದೆ. ಇದು ಫತೇಹ್ 1 ಅಂತ ಕ್ಷಿಪಣಿ. ಇಷ್ಟು ಸಾಮರ್ಥ್ಯ ಇದಕ್ಕಿದೆ. ಫತೇಹ್ 1 ಕ್ಷಿಪಣಿಯನ್ನು ಅವರು ಲಾಂಚ್ ಮಾಡಿದ್ಮೇಲೆ ಭಾರತ ಏನು ಮಾಡಿದೆ, ಆ ಕ್ಷಿಪಣಿಯನ್ನೇ ಪುಡಿ ಮಾಡಿ ಬಿಸಾಕಿದೆ. ಇದು ಕ್ಷಿಪಣಿಯನ್ನೇ ಪುಡಿ ಮಾಡಿ ಬಿಸಾಕಿದೆ. ಇಲ್ಲದೇ ಇದ್ದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ದೆಹಲಿಯ ಮೇಲೆ ಯಾವುದೋ ಒಂದು ಭಾಗದಲ್ಲಿ ಕ್ಷಿಪಣಿ ಬಿದ್ದಿದ್ದರೆ ಆಗಬಹುದಾಗಿದ್ದಂಥ ಅನಾಹುತ ಯಾವ ರೀತಿಯದ್ದು ಅಂತ ಹೇಳಿ. ಭಾರತೀಯ ಸೇನೆ ಹರಿಯಾಣದ ಸಿರ್ಸಾ ಬಳಿ ಇದನ್ನೆಲ್ಲಿ ಛಿದ್ರ ಮಾಡಿದ್ದಪ್ಪ ಅಂದರೆ, ಇನ್ನೂ ದೆಹಲಿ ರೀಚ್ ಆಗಿರಲಿಲ್ಲ. ಅದು ಆಗಬೇಕಾಗೂ ಇಲ್ಲ, ಆಗೋದೂ ಇಲ್ಲ, ಬಿಡಿ, ಬೇರೆ ವಿಚಾರ. ಹರಿಯಾಣದ ಸಿರ್ಸಾ ಬಳಿಯಲ್ಲಿ ಫತೇಹ್ 1 ಒಂದು ಕ್ಷಿಪಣಿಯನ್ನು ಛಿದ್ರ ಮಾಡಿ ಬಿಸಾಕಿದೆ ಅಂಥೇಳಿ. ಈ ಕ್ಷಿಪಣಿ ಫತೇಹ್, ಇದರ ಕೆಪಾಸಿಟಿ, ಇದು ಮಾಡಬಹುದಾಗಿದ್ದ ಹಾನಿ, ಇದನ್ನು ಭಾರತ ತುಂಬ ಯಶಸ್ವಿಯಾಗಿ ಅದನ್ನು ಡೆಸ್ಟ್ರಾಯ್ ಮಾಡಿ ಬಿಸಾಕಿದೆ ಅಂತ. ಫತೇಹ್ 1 ಅನ್ನೋದೇನಿದೆ ಅದು ಒಂದು ಬ್ಯಾಲಿಸ್ಟಿಕ್ ಮಿಸೈಲ್. ಓಕೆ, ನೀವೇ ತೋರಿಸಿದಾಗೆ ಅದಕ್ಕೆ ಅರೌಂಡ್ 400 to 500 ಕಿಲೋಮೀಟರ್ಸ್ ರೇಂಜ್ ಇರುತ್ತೆ ಅದರದ್ದು. ಆ್ಯಂಡ್ ಪೇಲೋಡ್ ಕ್ಯಾರಿಯಿಂಗ್ ಕೆಪಾಸಿಟಿ ಅನ್ನೋದು ಏನಿರುತ್ತೆ, ಇಟ್ ಕ್ಯಾನ್ ಕ್ಯಾರಿ ಅಪ್ ಟು ಅಡಿಷನಲ್ 60 to 70 ಕಿಲೋಸ್ ಆಫ್ ಅಮ್ಯುನಿಷನ್ ಅದರಲ್ಲಿ ಕೇಳಿ ಮಾಡೋದು. ಆ್ಯಂಡ್ ನನ್ನ ಇನ್ಫಾರ್ಮೇಷನ್ ಪ್ರಕಾರ ಇಟ್ ಈಸ್ ನ್ಯೂಕ್ಲಿಯರ್ ಕೇಪಬಲ್ ಆಲ್ಸೋ. ಫತೇಹ್ ಅದು ನ್ಯೂಕ್ಲಿಯರ್ ಲೋಡ್ ಮಾಡಬಹುದು. ವಾರ್ ಹೆಡ್ ಇಟ್ ಈಸ್ ಕೇಪಬಲ್. ಅಣುಸಿಡಿತಲೆಗಳನ್ನು ಅದಕ್ಕೆ ಜಾಯಿನ್ ಮಾಡಬಹುದು. ಖಂಡಿತವಾಗ್ಲೂ ನ್ಯೂಕ್ಲಿಯರ್ ವಾರ್ ಹೆಡ್ಸ್ನ ಅದು ಕ್ಯಾರಿ ಮಾಡಬಹುದು. ಓಕೆ, ಆದರೆ ಇದನ್ನ ಸೀರಿಯಸ್ ಆಗಿ ನಾವು ಕನ್ಸಿಡರ್ ಮಾಡಿ ಇದು ಕನ್ಫರ್ಮ್ ಆದರೆ ಅವರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಓಕೆ, ನಮಗೆ ವಿ ಗೆಟ್ ಆಲ್ ದ ಮೋರ್ ರೀಸನ್ಸ್ ಟು ಅಟ್ಯಾಕ್ ದಮ್ ನಾವು. ಕರೆಕ್ಟ್. ಸೇಮ್ ಆನ್ಸರ್ ನಾವು ಏನಿರುತ್ತೆ, ಈಗ ಅವರು ಯಾವ ಇದನ್ನ ಫತೇ ಅನ್ನೋ ಬ್ಯಾಲಿಸ್ಟಿಕ್ ಮಿಸೈಲ್ನ ಅವ್ರು ಫೈರ್ ಮಾಡಿದ್ದಾರೆ, ಸೇಮ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಲ್ಲೇ ನಾವು ಅವ್ರಿಗೆ ಇವಾಗ ಆನ್ಸರ್ ಕೊಡೋಕೆ ನಾವು ಅದನ್ನು ಶುರು ಮಾಡಬೇಕು. ನಿಮಗೆ ಅಂತ ಹೇಳಿ ಇಂಡಿಯಾಗೆ ನಮ್ಮನ್ನ ನಾವು ಡಿಫೆಂಡ್ ಮಾಡ್ಕೊಳ್ಳೋಕ್ಕೋಸ್ಕರ ಪೂರ್ತಿಯಾದ ಅಧಿಕಾರ ಇದೆ. ಓಕೆ, US ಬರಲಿ, ಯುನೈಟೆಡ್ ನೇಷನ್ಸ್ ಬರಲಿ, ಆರ್ ಇಟ್ ಕ್ಯಾನ್ ಬಿ ಬ್ರಿಟನ್, ಯಾರಾದರೂ ಬರಲಿ, ಎನಿ ವರ್ಲ್ಡ್ ಪವರ್ ಕ್ಯಾನ್ ಕಮ್. ನಮ್ಮ ಸೆಲ್ಫ್ ಡಿಫೆನ್ಸ್ ಅನ್ನೋದೇನಿದೆ ಆ ರೈಟ್ನ ನಮ್ಮಿಂದ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ದಟ್ ಈಸ್ ದ ರೀಸನ್ ನಾವು ಏನೇನು ಮಾಡಿದ್ದೀವಿ ಇಲ್ಲಿನವರೆಗೂ, ನನ್ ಆಫ್ ದೆಮ್ ಆರ್ ಅಗ್ರೆಷನ್ಸ್. ಯಾರು ಇವತ್ತಿನವರೆಗೂ ಇಂಡಿಯಾ ಇಸ್ ದ ಅಗ್ರೆಸರ್ ಅಂತ ಹೇಳ್ಬಿಟ್ಟು ಕರೆದಿಲ್ಲ. ಇಂಡಿಯಾ ಹೋಗಿ ಈಗಲೂ ಅಟ್ಯಾಕ್ ಮಾಡಿಲ್ಲ. ಫಾರ್ ಎವ್ರಿ ಅಟ್ಯಾಕ್ ವಿ ಹ್ಯಾವ್ ಓನ್ಲಿ ರೆಸ್ಪಾಂಡೆಡ್. ನಾವು ಈಗಲೂ ರೆಸ್ಪಾಂಡೇ ಮಾಡ್ತಾ ಇದ್ದೀವಿ. ನಾವು ಅಟ್ಯಾಕ್ ಮಾಡಿಲ್ಲ ಈಗಲೂ. ಅಂಡ್ ಈಗಲೂ ವಿರೋಧ ಅಷ್ಟೇ, ಇದು ದಾಳಿ ಅಲ್ಲ, ಇದು ಪ್ರತಿಯೊಂದೂ ಪ್ರತಿರೋಧನೇ. ಅದು ನಾನು ಹೇಳ್ತೀನಲ್ಲ ಯಾವಾಗಲೂ, ಇಟ್ಸ್ ಎ ಡಾಕ್ಟ್ರಿನಲ್ ಮ್ಯಾಟರ್. ನಾವು ಯಾವತ್ತೂ ಅಟ್ಯಾಕ್ ಮಾಡಲ್ಲ, ಯಾಕಂದ್ರೆ ನಮ್ಗೆ ಆ ರೀತಿ ಇಂಟೆನ್ಷನ್ಸೇ ಇಲ್ಲ. ಈ ಶಾಹೀನ್ ಅವ್ರೇನೀಗ ಫೈರ್ ಮಾಡಿದಾರಲ್ಲ, ಸಾರಿ ಫತೇನ್ ಅವ್ರೇನು ಫೈರ್ ಮಾಡಿದಾರಲ್ಲ, ಈ ಫತೇ ಅನ್ನೋದು ಬ್ಯಾಲಿಸ್ಟಿಕ್ ಮಿಸೈಲ್. ಅದು ಪ್ರೂವ್ ಮಾಡಿ ವರ್ಲ್ಡ್ ಮುಂದೆ, ಐ ವಾಂಟ್ ಇಂಡಿಯಾ ಟು ಅಟ್ಯಾಕ್ ಪಾಕಿಸ್ತಾನ್ ವಿತ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್.